ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಭಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೂ ಆಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ರಾಜಶೇಖರ್ ಅವರು ಪ್ರಸ್ತುತ 28 ವರ್ಷಗಳ ಸುದೀರ್ಘ ಸೇವೆಯ ನಂತರ ನಿವೃತ್ತಿ ಜೀವನಕ್ಕೆ ಕಾಲಿಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಒಳ್ಳೆಯ ಜೀವನವನ್ನು ಕೊಡಲಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ಹಾಗೂ ವಿಭಾಗದ ಪರವಾಗಿ ಹೃತ್ಪೂರ್ವಕವಾಗಿ
ಆಶಿಸ್ತಾ ನನ್ನ ಮತ್ತು ರಾಜಶೇಖರ್ ಅವರ ಸಂಬಂಧ ಸುಮಾರು 16 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ನಮ್ಮ PhD ವ್ಯಾಸಂಗದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಸಂದರ್ಭ ಅವರ ನಿವೃತ್ತಿಯ ಅಂಚಿನವರೆಗೂ ಇರ್ತಕ್ಕಂಥದ್ದು. ಮತ್ತು ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಯಾಗಿ ಅವರು ಈ ಒಂದು ಸಂದರ್ಭದಲ್ಲಿ ನಿವೃತ್ತಿ ಆಗ್ತಕ್ಕಂಥದ್ದು. ಅವರಿಗೆ ನಾವು ನಿವೃತ್ತಿ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ರಾಜಶೇಖರ್ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ವಿಭಾಗದ ಮಟ್ಟದಿಂದ ಆಯೋಜನೆ ಮಾಡ್ತಕ್ಕಂಥ ಒಂದು ಸುಸಂದರ್ಭ ಒದಗಿ ಬಂದಿರತಕ್ಕಂಥದ್ದಕ್ಕೆ ನನಗೆ ಹೃದಯ ತುಂಬಿ ಬರ್ತಾ ಇದೆ. ಮತ್ತೊಮ್ಮೆ ಅವರ ಜೀವನ ಸುಖಮಯವಾಗಿರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರಗಳು ಸರ್. ಹ್ಯಾಪಿ ಮಾರ್ನಿಂಗ್ ಟು ಯುವರ್ ರಿಟೈರ್ಮೆಂಟ್ ಲೈಫ್. ಸೊ ಜೀವನ ಒಂದು ಸಾಕ್ಷಾತ್ಕಾರ ಅಂತ ಕರಿತೀವಿ. ಆ ಜೀವನ ಒಂದು ಸಾಕ್ಷಾತ್ಕಾರದಲ್ಲಿ ಜೀವ ನದಿಗಳನ್ನ ನೋಡ್ತೀವಿ ಮತ್ತು ನೆನಪಿನ ದೋಣಿಗಳನ್ನ ನೋಡ್ತೀವಿ. ಈ ಒಂದು ಜೀವನದ ನೆನಪಿನ ದೋಣಿಯಲ್ಲಿ ನಾವು ಸುದೀರ್ಘವಾಗಿ 17 ವರ್ಷಗಳ ಕಾಲ ನಾವು ನೀವು ಸಹೋದ್ಯೋಗಿ ಮಿತ್ರರಾಗಿ ಕೆಲಸವನ್ನು ಮಾಡಿದ್ದೇವೆ. ಈ ಒಂದು ನೆನಪಿನ ದೋಣಿಯಲ್ಲಿ ನೀವು ನನಗೆ ಮಾರ್ಗದರ್ಶನವನ್ನು ಮಾಡಿದ್ದೀರಾ, ಸಹಕಾರ ಸಲಹೆಗಳನ್ನ ನೀಡಿದ್ದೀರಾ. ಈ ಒಂದು ಸಹಕಾರ ಸಲಹೆ ಮತ್ತು ಮಾರ್ಗದರ್ಶನಕ್ಕೆ ತುಂಬು ಹೃದಯದಂತಹ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ಮುಂದಿನ ಜೀವನ, ನಿವೃತ್ತಿಯ ಜೀವನ ಸುಖಕರವಾಗಿರಲಿ ಅಂತ ಆಶಿಸ್ತೀನಿ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ಥ್ಯಾಂಕ್ ಯು ಸರ್. ಅಂದರೆ ಫಸ್ಟು ನೆನಪಾಗೋದೇ ಅವರ ಒಂದು ನಗು ಮುಖ ಮತ್ತು ಅವರು ಸ್ನೇಹ ಜೀವಿ ಅಂತ ಹೇಳ್ಬೋದು. ತುಂಬ ಸ್ನೇಹ ಬಳಗನ ಸಂಪಾದಿಸಿದ್ದಾರೆ ಮತ್ತು ಯಾವಾಗಲೂ ನಗು ಮುಖದಿಂದನೇ ಇರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಯಂಗ್ ಆ್ಯಂಡ್ ಎನರ್ಜಿಕ್ ಸ್ಟಾರ್ ಅಂತ ಹೇಳ್ಬೋದು. ಕ್ಲಾಸಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಕ್ಲಾಸಸ್ ಮಾಡುವಾಗ ಅವರಷ್ಟೇ ಕೇವಲ ಒಂದು ಪಾಠಕ್ಕಷ್ಟೇ ಸೀಮಿತವಾಗ್ದೇ ಎಕ್ಸಾಂಪಲ್ಸ್ ಕೊಡೋದಾಗಿರ್ಬೋದು, ಚೆನ್ನಾಗಿ ಎಕ್ಸಾಂಪಲ್ಸ್ ಕೊಡ್ತಾರೆ, ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ತಮಾಷೆ ಮಾಡ್ತಾ ಇರ್ತಾರೆ. ಕ್ಲಾಸಸ್ಸು ಬೇಜಾರಾಗೋದಿಲ್ಲ. ಇನ್ನು ಪಾಠನ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತೀವಿ. ವಿ ಆಲ್ ಮಿಸ್ ಯು. ಹ್ಯಾಪಿ ರಿಟರ್ನ್. ಥ್ಯಾಂಕ್ ಯು. ಮಾರ್ನಿಂಗ್ ಸರ್. ಐ ಆಮ್ ಯುವರ್ ಸ್ಟೂಡೆಂಟ್ ತ್ರಿವೇಣಿ ಸರ್. ನಿಮ್ಮನ್ನು ನಾನು ಬಿ ಕಾಮಲ್ಲಿ ಚಳ್ಳಕೆರೆಯಲ್ಲಿ ಓದಬೇಕಾದ್ರೆ ನೀವು ಎಮ್ ಕಾಮ್ ಲೆಕ್ಚರ್ ಆದಾಗ ನೋಡಿದ್ದೀನಿ ಸರ್ ನಾನು ಚಳ್ಳಕೆರೆಯಲ್ಲಿ ಸರ್. ಆಮೇಲೆ ನೀವು ಆರ್ಟ್ಸ್ ಕಾಲೇಜಿಗೆ ಬಂದಮೇಲೆ ನಾವು ನಿಮ್ಮ ಫಸ್ಟ್ ಕ್ಲಾಸಿಂದನೂ ಅಲ್ಲಿಂದನೂ ಇಲ್ಲೇವರೆಗೂ ನಿಮ್ಮ ಕ್ಲಾಸಸ್ ತುಂಬ ಚೆನ್ನಾಗಾದವು ಸರ್. ನಿಮ್ಮ ಟೀಚಿಂಗ್ ಅಂದರೆ ನಮ್ಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಸೈಯದಾ ಫಾತಿಮಾ. ನಾನು MCom ಫೈನಲ್ ಇಯರಲ್ಲಿ ಓದ್ತಾ ಇರೋದು. ಫಸ್ಟ್ ಡೇ ಆಫ್ ಕಾಲೇಜ್ ನೀವು ಬಂದಿದ್ವಿ. ನಾವು ಬಂದು ಕುತ್ಕೊಂಡಿದ್ದು ಫಸ್ಟ್ ನಾನು ನಿಮಗೆ ನೋಡಿದ ಮೇಲೆ ಒಂಥರ ಸ್ಟ್ರಿಕ್ಟ್ ಥರನೇ ಸ್ವಲ್ಪ ಕಾಣಿಸಿದ್ದು ನನಗೆ. ನಾನು ನೋಡಿ ಸುಮ್ಮನಾದೆ. ನೀವು ಹೇಳ್ತಾ ಇರ್ತೀರ ಫಸ್ಟ್ ಪ್ಲ್ಯಾನ್ ಮಾಡೋಕ್ಕೆ ಮುಂಚೆ ಪ್ರೀ ಪ್ಲ್ಯಾನ್ ಮಾಡಿರಬೇಕು, ಆಮೇಲೆ ಆ ಪ್ಲ್ಯಾನನ್ನು ಆ್ಯಕ್ಟಿವ್ ಮಾಡಿ ಆ್ಯಕ್ಷನನ್ನು ತಗೋಬೇಕು ಅಂತ ಹೇಳ್ತೀರಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಟೈರ್ಮೆಂಟ್. ಆಮೇಲೆ ನೀವು ಯಾವ್ಯಾವ ಥಿಂಗ್ಸಿಂದ ಎಂಜಾಯ್ ಮಾಡಿಲ್ಲ ನಿಮ್ಮ ಪ್ರೊಫೆಷನ್ನಲ್ಲಿ, ಇವಾಗ ರಿಟೈರ್ಮೆಂಟ್ ಆಗಿದೆ, ಅವಾಗ ಎಂಜಾಯ್ ಮಾಡಿ ಸರ್. ಆಲ್ ದ ಬೆಸ್ಟ್. ನಮ್ಮ ಸ್ಟೂರ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದ್ದೀನಿ. ಮತ್ತು ರಿಟೈರ್ಮೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ, ಆಗಿದೆ. ಬಟ್ ನಿಮ್ಮ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹ್ಯಾಪಿ ರಿಟೈರ್ಮೆಂಟ್. ನನಗೆ ರಾಜಶೇಖರ್ ಸರ್ ಅಂದರೆ ತುಂಬ ಇಷ್ಟ. ಕ್ಲಾಸ್ ಮಾಡೋದು ವಿತ್ ಎಕ್ಸಾಂಪಲ್ಸ್. ಅಂದರೆ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ಅವ್ರು ಕೊಡೋ ಎಕ್ಸಾಂಪಲ್ಸ್ ಎಲ್ಲನೂ ನಮಗೆ ಬೇಗ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಇರ್ತಿತ್ತು. ಸೊ ಅದು ಒಂದು ಬೆನಿಫಿಟ್ಸ್ ಫಾರ್ ಸರ್. ವಿ ಮಿಸ್ ಯು. I admire and I respect how hard you have worked on your long career, sir. Congratulations on your amazing professional journey. Happy retirement, sir. We miss you. ರಾಜಶೇಖರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದ್ದು ಫಸ್ಟ್ ನಮ್ಮೂರು ಮುಸ್ಕೂರು, ನಾವು ಮುಸ್ಕೂರು ಅಂತ ಹೇಳ್ಬಿಡೋಕ್ಕೆ ಸರ್ ನನಗೆ ಆಗುತ್ತೆ. ಐ ಮಿಸ್ ಯು ಸರ್. ಹ್ಯಾಪಿ ರಿಟೈರ್ಮೆಂಟ್. ರಾಜಶೇಖರ್ ಸರ್ ಬಗ್ಗೆ ಹೇಳೋದಂತಂದರೆ ಅದು ಕ್ಲಾಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಯಾವ ಥರ ಅಡ್ವರ್ಟೈಸ್ಮೆಂಟ್ ಆಗಲಿ ಮತ್ತು ರಾಜಕೀಯದಲ್ಲಿ ಯಾವ ಯೋಜನೆಗಳಿದ್ದಾವೆ ಅಂತ ಎಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಅಂದರೆ ನಿಮಗೆ ತಿಳ್ಕೊಬೇಕಂತ ಹೇಳ್ತಾರೆ. ಅಟ್ಲೀಸ್ಟ್ ಬಸ್ಸಲ್ಲಿ ಬರ್ಬೇಕಾದ್ರೆ 5 ನಿಮಿಷ ನ್ಯೂಸ್ ಪೇಪರ್ ನೋಡ್ರಿ, ಜನರಲ್ ನಾಲೆಜ್ ಬರುತ್ತೆ ಅಂತ ಚೆನ್ನಾಗಿ ಹೇಳ್ತಾರೆ. ಮತ್ತು ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ರಾಜಶೇಖರ್ ಸರ್ ಬಗ್ಗೆ ಹೇಳೋದು ಏನಂತಂದರೆ ಅವರು ಕ್ಲಾಸ್ಗೆ ಬಂದಾಗ ಫುಲ್ ಡೀಸೆಂಟ್ ಆಗಿರ್ತಾರೆ ಮತ್ತು ನಾವು ಫುಲ್ ಡೀಸೆಂಟ್ ಆಗಿರ್ಬೇಕು ಮತ್ತು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಬರ್ಬೇಕಾದ್ರೆ ರಾಜಶೇಖರ್ ಸರ್ ಅಮ್ಮ ಹಿಂಗೆ ಇರ್ತಾರೆ, ಹಿಂಗೆ ಸ್ಟ್ರಿಕ್ಟ್ ಅಂತ ನಂಗೆ ತುಂಬ ಭಯ ಆಗಿತ್ತು. ಆಮೇಲೆ ಅವ್ರು ಡೈಲಿ ಕ್ಲಾಸ್ ಕೇಳ್ತಾ ನನಗೇನು ಭಯ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಮತ್ತು ಎಕ್ಸಾಂಪಲ್ ಕೊಡೋದಾಗಿರ್ಬೋದು, ಅದೇ ಚೆನ್ನಾಗೇ ಮಾಡ್ತಾರೆ. ನನಗೆ ಇಷ್ಟ ರಾಜಶೇಖರ್ ಸರ್. ಮಿಸ್ ಯು. We miss you, sir. We miss you, sir.
ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ನಾಳೆ ಅನ್ನೋ ಮಾಯೆ ಇಂದು ತಿಳಿದರೆ ತಿಳಿದ ಮೇಲೂ ನಾ ಉಸಿರಾಡು ಹೇಗೆ. ಗೆಲುವು ಅನ್ನೋ ಮಾಯೆ ಸೋಲದು ನಾಳೆಗೆ. ಈ ಶುಭ ವೇಳೆ ನನಗೆ ಹೂಮಾಲೆ. ಗುರು ಇಲ್ಲದೆ ನಾ ಗುರಿ ಮುಟ್ಟಿದೆ ನಾ. ಹಠವಾದಿಯ ಈ ಪಯಣ ನಿಮಗಾಗಿ ಅಲ್ಲವೇ. ಸೋಲಿಲ್ಲದಲೇ ಗೆಲುವಲ್ಲವೇ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ, ಅತ್ತಿದ್ದೆ ನಾನು ಕಾವೇರಿ ತೀರದಲ್ಲಿ. ನಿಮ್ಮಿಂದ ನಾನು, ನಿಮಗಾಗಿ ನಾನು, ನಿಮ್ಮೊಡನೆ ನಾನು, ಪ್ರೀತಿಗಾಗಿ ನಾನು. ಈ ತಾಯಿ ಲೀಲೆಯೇ ನಾನಿಲ್ಲಿ ಅಲ್ಲವೇ. ಈ ಜೀವಕ್ಕೆ ಮರು ಜನ್ಮವೇ ಕರುನಾಡಿನಲ್ಲೇ. ಹಾರಾರಿರೋ ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಹೇ